So in the last class, we were discussing about the transaction and analysis, and we have completed the discussions till this point. That is the types of communication. So there are three types of communication, or three types of interactions are there: complementary interaction, cross interaction, ulterior interaction. So let us discuss about these three one by one. So we have already written these things. Transaction, we know the meaning of transaction. Transaction andre enu? Any interaction or communication between two people. This is a transaction now going on. We are interacting. Two or more people are interacting. Two persons are interacting. I am interacting with this class. So this is a transaction. Okay, people send messages. They receive the messages out of or into different ego states. ಬೇರೆ ಬೇರೆ ಈಗೋ ಸ್ಟೇಟ್ನೊಟ್ಟಿಗೆ ಅಡಲ್ಟ್ ಈಗೋದಲ್ಲಿರುವವರು, ಕೆಲವೊಮ್ಮೆ ಚೈಲ್ಡ್ ಈಗೋದಲ್ಲಿರುವವರೊಟ್ಟಿಗೆ, ಅಥವಾ ಚೈಲ್ಡ್ ಈಗೋದಲ್ಲಿರುವವರು ಪೇರೆಂಟ್ ಈಗೋ ಇರುವವರೊಟ್ಟಿಗೆ ಟ್ರಾನ್ಸಾಕ್ಷನ್ ಮಾಡುವಂಥದ್ದು, ಅವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡುವಂಥದ್ದು, ಅವರೊಟ್ಟಿಗೆ ಮೆಸೇಜಸನ್ನು ಸೆಂಡ್ ಮಾಡೋದು, ರಿಸೀವ್ ಮಾಡೋದು. ದಿಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ಆಫ್ ತ್ರೀ ಟೈಪ್ಸ್. ಲೆಟ್ ಅಸ್ ಡಿಸ್ಕಸ್ ದೆಮ್ ಒನ್ ಬೈ ಒನ್. ಸೊ ಇದು ಅಂದರೆ ಇದು ಇಂಟೋನೇಷನ್ ಅಂದರೆ ಕಮ್ಯುನಿಕೇಷನಲ್ಲಿ ಯಾವ ರೀತಿ ಇಫೆಕ್ಟ್ ಆಗ್ತದೆ, ತುಂಬ ಗುಡ್ ಎಕ್ಸಾಂಪಲ್ ಇದು. ನೋಡಿ, ಒಂದೇ ಸೆಂಟೆನ್ಸ್ ಇದೆ ಇಲ್ಲಿ. ನೋಡಿ, ಇಲ್ಲಿ ಕಾಣ್ತದಲ್ಲ, ಅಲ್ಲಿ ಹೈಲೈಟ್ ಆಗೋದು ಕಾಣ್ತದಲ್ವ? ನೋಡಿ, ಎಲ್ಲ ಸೆಂಟೆನ್ಸ್ ಸೇಮ್ ಅಲ್ವಾ? ಇದನ್ನು ನೀವು ಹೇಳುವಾಗ ಯುವರ್ ಇಂಟೋನೇಷನ್, ನಿಮ್ಮ ಟೋನ್ ಹೇಗಿರ್ತದೆ, ಅದನ್ನು ಹೊಂದಿಕೊಂಡು ಅದರ ಮೀನಿಂಗ್ ಇನ್ನೊಬ್ಬ ಅರ್ಥ ಮಾಡೋದು ವ್ಯತ್ಯಾಸ ಇರ್ತದೆ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದಕ್ಕೆ ಎಂಫಸಿಸ್ ಕೊಟ್ಟಿದ್ದೇವೆ? ಪ್ರತಿಯೊಂದು ಸೆಂಟೆನ್ಸ್ ಇಸ್ ಸೇಮ್, ಒನ್ ಆ್ಯಂಡ್ ದ ಸೇಮ್ ಸೆಂಟೆನ್ಸ್. ಅದರಲ್ಲಿ ಯಾವ ಪಾಯಿಂಟ್ಗೆ ನೀವು, ಯಾವ ವರ್ಡ್ಗೆ ನೀವು ಎಂಫಸಿಸ್ ಕೊಟ್ಟಿದ್ದೀರಿ, ಅದನ್ನು ಹೊಂದಿಕೊಂಡು ಅದರ ಮೀನಿಂಗ್ ಏನಾಗ್ತದೆ, ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವೈ ಡೋಂಟ್ ಐ ಟೇಕ್ ಯು ಟು ದ ಡಿನ್ನರ್ ಟು ನೈಟ್ ಅಂದರೆ, ಯು ಎಂಬುದಕ್ಕೆ ನಾನು ಇವತ್ತು ರಾತ್ರಿ ನಿನ್ನನ್ನು ಎಂಬುದಕ್ಕೆ ನಾವೇನು ಮಾಡ್ತೇವೆ, ಅಲ್ಲಿ ಪ್ರೆಷರ್ ಹಾಕಿ ಹೇಳುವಾಗ ಯಾಕೆ ಇವತ್ತು ರಾತ್ರಿ ನಿನ್ನನ್ನು ಎಂಬುದಕ್ಕೆ ಅಂದರೆ ವೈ ಡೋಂಟ್ ಐ ಟೇಕ್ ಯು ಟು ಡಿನ್ನರ್ ಟು ನೈಟ್ ಅಂತ ಹೇಳುವಾಗ ಮೀನಿಂಗ್ ಏನಾಗ್ತದೆ, ಐ ವಾಸ್ ಗೋಯಿಂಗ್ ಟು ಟೇಕ್ ಸಮ್ ಒನ್ ಎಲ್ಸ್ ಅಂದರೆ ಬೇರೆಯವರನ್ನು ಕೊಂಡೋಗ್ಬೋದಿತ್ತು ಎಂಬಂಥ ಮೀನಿಂಗ್ ಬರ್ತದೆ. ನಿನಗೆ ನಾನು ಎಂಫಸಿಸ್ ಕೊಟ್ಟಿದ್ದೇನಂತ ಅಲ್ವಾ? ಅಲ್ಲಿ ಬಾಕಿ ಇದ್ದದಕ್ಕೆಲ್ಲ ಅಷ್ಟು ಎಂಫಸಿಸ್ ಬರೋದಿಲ್ಲ. ಅದೇ ವರ್ಡಲ್ಲಿ ಇಲ್ಲಿ ಈ ರೀತಿ ಹೇಳ್ತೇವೆ, ವೈ ಡೋಂಟ್ ಐಗೆ ಎಂಫಸಿಸ್ ಕೊಟ್ಟು ಮಾತಾಡ್ಬೋದು. ವೈ ಡೋಂಟ್ ಐ ಟೇಕ್ ಯು ಟು ದ ಡಿನ್ನರ್ ಟು ನೈಟ್ ಅಂತ ಹೇಳುವಾಗ, ಇನ್ಸ್ಟೆಡ್ ಆಫ್ ದ ಗೈ ಯು ಆರ್ ಗೋಯಿಂಗ್ ವಿತ್, ಇನ್ನೊಬ್ಬರ ಒಟ್ಟಿಗೆ ಹೋಗುವುದಕ್ಕಿಂತ ನನ್ನೊಟ್ಟಿಗೆ ಅಂತ. ನೀನು ಲಂಚಿಗೆ ಹೋಗ್ಬೋದು, ಡಿನ್ನರಿಗೆ ಹೋಗುವಾಗ ಬೇರೆ ಯಾರೊಟ್ಟಿಗೆ ಹೋಗ್ಬೋದಿತ್ತಲ್ವ? ಆದರೆ ನಾನು ನಿನ್ನನ್ನು ಕೊಂಡು ಹೋಗ್ತೇನೆ ಎಂಬ ನನಗೆ ಅಲ್ಲಿ ಎಂಫಸಿಸ್ ಬರುತ್ತದೆ. ಅರ್ಥ ಆಯ್ತಲ್ವ? Again, why don't I take you to dinner tonight? ಅಲ್ಲಿ ಡೋಂಟ್ ಎಂಬ ವರ್ಡಿಗೆ ಎಂಫಸಿಸ್ ಕೊಟ್ಟಾಗ ಏನಾಗ್ತದೆ, ಐ ಆಮ್ ಟ್ರೈಂಗ್ ಟು ಫೈಂಡ್ ಎ ರೀಸನ್ ವೈ ಐ ಶುಡ್ ನಾಟ್ ಟೇಕ್ ಯು. ನಾನು ಕೊಂಡು ಹೋಗದೆ ಇರುವುದಕ್ಕೆ ಏನಾದರೂ ರೀಸನ್ ಇದೆ ಎಂಬುದನ್ನು ನಾನಲ್ಲಿ ಹುಡುಕ್ತಾ ಇದ್ದೇನೆ. ಸುಮ್ಮನೆ ಹೇಳೋದು ವೈ ಡೋಂಟ್ ಐ ಟೇಕ್ ಯು ಟು ಡಿನ್ನರ್ ಟು ನೈಟ್ ಅಂತ ಹೇಳುವಾಗ ಸುಮ್ಮನೆ ಒಂದು ಮಾತಿಗೆ ಹೇಳೋದು, ಆದರೆ ಅದನ್ನು ತಪ್ಪಿಸಿಗೆ ಏನಾದರೂ ಇದೆ ಎಂಬಂಥ ಒಂದು ಮೀನಿಂಗಲ್ಲಿ ಇರ್ತದೆ. ಅರ್ಥ ಆಯ್ತಲ್ವಾ? ಇನ್ನು ನೋಡಿ, ವೈ, ಅಲ್ಲಿ ವೈಗೆ ಏನು ಕೊಡ್ತೇವೆ, ಎಂಫಸಿಸ್ ಕೊಡ್ತೇವೆ. ವೈ ಡೋಂಟ್ ಐ ಟೇಕ್ ಯು ಟು ಡಿನ್ನರ್ ಟು ನೈಟ್, ಅಲ್ಲಿ ಯಾವುದು ವೈ, ಯಾಕೆ ಎಂಬುದಕ್ಕೆ ಎಂಫಸಿಸ್ ಕೊಡುವಾಗ ಡೂ ಯು ಹ್ಯಾವ್ ಎ ಪ್ರಾಬ್ಲಮ್ ವಿತ್ ಮೀ ಅಂದರೆ ವೈ ಅಂತ ಕೇಳುವಾಗ ಯಾಕೆ ನಾನು ನಿನ್ನನ್ನು ಡಿನ್ನರಿಗೆ ಕರ್ಕೊಂಡು ಹೋಗಬಾರ್ದು ಎಂಬುದರಲ್ಲಿ ಯಾಕೆ ಎಂಬುದಕ್ಕೆ ಎಂಫಸಿಸ್ ಕೊಡುವಾಗ ನಿನ್ನೊಟ್ಟಿಗೆ ಅಥವಾ ನನ್ನೊಟ್ಟಿಗೆ ನಿನಗೆ ಏನೋ ಒಂದು ಸಮಸ್ಯೆ ಇದೆ ಎಂಬಂಥ ಒಂದು ಇದಕ್ಕೆ, ಅಂದರೆ ನನ್ನೊಟ್ಟಿಗೆ ಬರಬಾರ್ದ ಎಂಬ ರೀತಿಯಲ್ಲಿ ವೈ ಅಂತ ಹೇಳುವಾಗ ವೈ ಕಾಂಟ್ ಯು ಕಮ್ ವಿತ್ ಮೀ ಎಂಬ ರೀತಿಯಲ್ಲಿ ಅಲ್ಲಿ ವೈಗೆ ಎಂಫಸಿಸ್. ಈ ರೀತಿ ನೋಡಿ, ಅದು ತುಂಬ ಸೆಂಟೆನ್ಸ್ ಇದೆ ಅದಲ್ಲ. ವೈ ಡೋಂಟ್ ಐ ಟೇಕ್ ಎಂಬುದಕ್ಕೆ ವೈ ಡೋಂಟ್ ಐ ಟೇಕ್ ಯು ಟು ದ ಡಿನ್ನರ್ ಟು ನೈಟ್ ಅಂತ ಹೇಳುವಾಗ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಆನ್ ಯುವರ್ ಓನ್, ನೀನೇ ನಿನ್ನಷ್ಟಕ್ಕೆ ಅಲ್ಲಿಗೆ ಹೋಗಿ ಯಾವುದೋ ಹೋಟ್ಲಿಗೆ ಹೋಗಿ, ಯಾವುದು ಇಲ್ಲಿರೋದು ಆದಿತ್ಯ ಅಥವಾ ಮತ್ತೊಂದು ಯಾವುದು ಆ ಕಡೆ, ಯಾವುದು ರಾಯಲ್ ಮೆಕ್ಸಿಕೋ ಅಲ್ವಾ, ಮತ್ತು ಇಲ್ಲಿ ಯಾವುದೋ ಹೋಟೆಲಿಗೆ ನೀನೇ ಹೋಗೋದಕ್ಕಿಂತ ನಾನು ನಿನ್ನನ್ನು ಯಾಕೆ ತಗೊಂಡು ಹೋಗಬಾರ್ದು ಅಂತ ಟೇಕ್ ಎಂಬುದರಲ್ಲಿ ಎಂಫಸಿಸ್ ಕೊಡುವಾಗ ಈ ರೀತಿ ಒಂದೇ ವರ್ಡಲ್ಲಿ ಹಲವಾರು ರೀತಿಯಲ್ಲಿ ಮೀನಿಂಗ್ ಚೇಂಜ್ ಆಗುತ್ತೆ. ಮಾತಿನ ಶೈಲಿಯಲ್ಲಿ
ಮೀನಿಂಗ್ ಚೇಂಜ್ ಆಗುತ್ತೆ ಅಂತ. ಮತ್ತು ವೈ ಡೋಂಟ್ ಐ ಟೇಕ್ ಯು ಟು ಡಿನ್ನರ್ ಟು ನೈಟ್. ಡಿನ್ನರ್ ಅಂತ ಹೇಳೋದಕ್ಕೆ ಪ್ರೆಷರ್ ಕೊಡುವಾಗ ಲಂಚಿಗೆ ಹೋಗ್ಬೋದಿತ್ತು, ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗ್ಬೋದಿತ್ತಲ್ವ. ಅದರ ಹೊರತು ನಾವು ಡಿನ್ನರ್ ಎಂಬುದಕ್ಕೆ ಎಂಫಸೈಸ್ ಕೊಟ್ಟು ಹೇಳ್ತಾ ಇದ್ದೇನೆ. ಮತ್ತು ಇನ್ನು ವೈ ಡೋಂಟ್ ಐ ಟೇಕ್ ಯು ಟು ಡಿನ್ನರ್ ಟು ನೈಟ್, ಆ ಟು ನೈಟಿಗೆ ಎಂಫಸೈಸ್ ಕೊಟ್ಟು ಹೇಳ್ತಾ ಇದ್ದೇನೆ. ಅಂದರೆ ನಾಳೆ ಹೋಗ್ಬೋದು ಅಲ್ವಾ, ನಾಳಿದ್ದು ಹೋಗ್ಬೋದು, ಡೇ ಆಫ್ಟರ್ ಟುಮಾರೋ ಆ ರೀತಿ. ಅದಕ್ಕೆ ಅದರ ಬದಲಾಗಿ ಇವತ್ತೇ ಹೋಗ್ತಾ ಇದ್ದೇವೆ ಎಂಬುದಕ್ಕೆ ಎಂಫಸೈಸ್. ಈ ರೀತಿ ಒಂದು ಒಳ್ಳೆಯ ಎಕ್ಸಾಂಪಲ್ ಅದು. ಇದರ ಎಡೆಯಲ್ಲಿ ಅದೊಂದು ಬಂತು, ಅದಕ್ಕಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಈಗ ನೋಡಿ, ನಾನು ಇಲ್ಲಿ 3 ಹೇಳಿದೆ ಅಲ್ಲ, ಕಾಂಪ್ಲಿಮೆಂಟರಿ, ಕ್ರಾಸ್ಡ್, ಅಲ್ಟೀರಿಯರ್. ಅದನ್ನು ನೋಡೋಣ. ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್, ಪೇರೆಂಟ್, ಅಡಲ್ಟ್ ಆ್ಯಂಡ್ ಚೈಲ್ಡ್ ಈಗೋ. ಇದರಲ್ಲಿ ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ಇದೆ, ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಟ್ರಾನ್ಸಾಕ್ಷನ್. ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ, ಅಥವಾ ಇವರಿಬ್ಬರು ಯಾರಾದರೂ ಇಬ್ಬರು ಅಥವಾ ಇಲ್ಲಿಂದ ಈ ರೀತಿ ಆಗುವಂಥ ಟ್ರಾನ್ಸಾಕ್ಷನ್ ಅದು. ಅದರಲ್ಲಿ ಕಾಂಪ್ಲಿಮೆಂಟರಿ ಯಾವಾಗ ಆಗ್ತದೆ ಅಂದರೆ ಇಂಟರಾಕ್ಷನ್, ರೆಸ್ಪಾನ್ಸಸ್, ಆ್ಯಕ್ಷನ್ಸ್ ರಿಗಾರ್ಡೆಡ್ ಆಸ್ ಅಪ್ರಾಪ್ರಿಯೇಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅನದರ್ ಪರ್ಸನ್. ನೀವು ಇನ್ನೊಬ್ಬನಿಂದ ಸೂಕ್ತವಾದಂಥ ಉತ್ತರವನ್ನು ಅಥವಾ ನೀವು ನಿರೀಕ್ಷಿಸುವ ಉತ್ತರವನ್ನೇ ನೀವು ಏನು ಮಾಡ್ತೀರಿ, ಪಡಿತಾ ಇದ್ದೀರಿ. ಇಲ್ಲಿ ಏನಾಗ್ತದೆ ಅಂದರೆ ಪ್ಯಾರಲಲ್ ಕಮ್ಯುನಿಕೇಷನ್ ಆಗ್ತದೆ. ಪ್ಯಾರಲಲ್, ಸಮಾಂತರ, ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಏನಾಗೋದಿಲ್ಲ, ಇಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಷನ್ ಆಗ್ತದೆ. ಕಮ್ಯುನಿಕೇಷನ್ ಆ ರೀತಿ ಕಂಟಿನ್ಯೂ ಆಗ್ತದೆ. ಉದಾಹರಣೆಗೆ ಹೇಳೋದಾದರೆ, ಈಗ ನೀವು ಹೋಗ್ತಾ ಇದ್ದೀರಿ, ಹೋಗುವಾಗ ವ್ಯಕ್ತಿ ಸಿಗ್ತಾನೆ. ಅವನೇನು ಹೇಳ್ತಾನೆ ಅಂದರೆ ವಾಟ್ ಟೈಮ್ ಡು ಯು ಹ್ಯಾವ್ ಅಂತ ಕೇಳ್ತಾನೆ. ಅಂದರೆ ಸಮಯ ಎಷ್ಟಾಯ್ತು ಅಂತ. ಅದಕ್ಕೆ ಅವನೇನು ಹೇಳ್ತಾನೆ ಉತ್ತರ, ಐ ಹ್ಯಾವ್ ಗಾಟ್ 11:15 AM, PM ಆಗಿರ್ಬೋದಲ್ಲ, PM ರಾತ್ರಿ ಕೇಳಲಿಕ್ಕಿಲ್ಲ. ಸೊ ಹಾಗೆ ಹೇಳ್ತಾನೆ. ಅಲ್ಲಿ ಏನು, ಇಬ್ಬರು ಒಂದೇ ಸ್ಟೇಟಲ್ಲಿದ್ದಾರೆ. ಅವನು ಸಮಯ ಎಷ್ಟಾಯಿತು ಅಂತ ಕೇಳಿದ್ದಾನೆ, ನಿನ್ನ ವಾಚಿನ ಟೈಮ್ ಎಷ್ಟಾಯಿತು, ಅಥವಾ ವಾಟ್ ಟೈಮ್ ಡು ಯು ಹ್ಯಾವ್. ಈಗ ಎಷ್ಟಾಯಿತು ಸಮಯ ಅಂತ ಕೇಳಿದಾಗ ಇವನೇನು ಹೇಳಿದ, ಈಗ 11 ಕಾಲ ಆಯಿತು. ಉತ್ತರ ಕೇಳಿದರೆ ನೇರಕ್ಕೆ ನೇರ ಉತ್ತರ. ಅದು ಇಬ್ಬರು ಯಾವ ಸ್ಟೇಜಲ್ಲಿದ್ದಾರೆ, ಅಡಲ್ಟ್ ಸ್ಟೇಜಲ್ಲಿದ್ದಾರೆ. ಇಬ್ಬರು ಅಡಲ್ಟ್ ಸ್ಟೇಜಲ್ಲಿ. ಅಡಲ್ಟ್ ಈಗೋ ಅಂದರೆ ಕಾಂಪ್ಲಿಮೆಂಟರಿ ಅಂತ ಹೇಳುವಾಗ ಒಂದೇ ರೀತಿಯ ಈಗೋ ಬರ್ತದೆ. ಅಲ್ಲಿಂದ ಬಂದ ಈಗೋನೇ ಇಲ್ಲಿಂದ ಬರ್ತದೆ. ಉಲ್ಟ ಬೇರೆ ಯಾವುದಾದ್ರೂ ಇಲ್ಲಿ ಈ ಪ್ರಶ್ನೆ ಕೇಳಿದಾಗ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡುವಂಥ ಎಕ್ಸಾಂಪಲ್ ಮತ್ತೆ ಬರ್ತದೆ. ಅಲ್ಲಿ ಗೊತ್ತಾಗ್ತದೆ ನಿಮಗೆ ಅದು ಯಾವ ರೀತಿ ಕ್ರಾಸ್ ಆಗ್ತದೆ ಅಂತ. ಕ್ಲಿಯರ್ ಆಯ್ತಲ್ಲ ಈಗ. ಇನ್ನು ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನಲ್ಲಿ ಇದೇ ಎಕ್ಸಾಂಪಲ್ ನೋಡಿ. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಪ್ರಶ್ನೆ ಉತ್ತರ ಇದೆ. ನೀವೇನು ಮಾಡ್ತೀರಿ, ಈಗ ಕ್ಲಾಸಿಗೆ ಬರ್ತಾ ಇದ್ದೀವಿ, ಲೇಟಾಗಿ ಬರ್ತೀವಿ. ಆಗ ನಾನು ಹೇಳ್ತೇನೆ ಯು ಆರ್ ಲೇಟ್ ಅಗೇನ್, ನೀನು ಪುನಃ ಲೇಟಾಗಿ ಬಂದಿದ್ಯಾ ಅಂತ. ಆಗ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಏನು ಉತ್ತರ ಹೇಳ್ತೀರಿ, ಐ ಆಮ್ ಸಾರಿ, ಇಟ್ ವೋಂಟ್ ಹ್ಯಾಪನ್ ಅಗೇನ್. ಸಾರಿ, ಇನ್ನೊಮ್ಮೆ ಹಾಗೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆಗ ಏನಾಗಿದೆ ಅಂದರೆ, ನೀವು ಪೇರೆಂಟ್ ಈಗೋದಲ್ಲಿ ನಾನು ಪ್ರಶ್ನೆ ಕೇಳಿದ್ದೇನೆ, ನೀವು ಯಾವ ಈಗೋದಲ್ಲಿ ಉತ್ತರ ಕೊಟ್ಟಿದ್ದೀರಿ, ಚೈಲ್ಡ್ ಈಗೋದಲ್ಲಿ. ನೀವು ಪೇರೆಂಟ್ ಈಗೋದಲ್ಲಿ ಕೊಟ್ಟರೆ ಬೇರೆ ರೀತಿಯಲ್ಲಿ ಕೊಡ್ತೀರಾ ಉತ್ತರ. ಅದು ಏನಾಗ್ತದೆ, ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ. ಅದು ಇದು ಸಹ ಅದೇ ರೀತಿಯ ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್. ಯಾಕೆಂದರೆ ಇಲ್ಲಿ ಇದು ಪ್ಯಾರಲಲ್ ಹೀಗೆ ಇದೆ. ಇದು ಕಾಂಪ್ಲಿಮೆಂಟರಿಗೆ ಎಕ್ಸಾಂಪಲ್. ಹೇಗೆ ಕಾಂಪ್ಲಿಮೆಂಟರಿ ಆಗ್ತದೆ ಅಂದರೆ, ನಾನು ನಿನ್ನಿಂದ ನಿರೀಕ್ಷಿಸಿದ್ದೇನೆ. ನಾನೀಗ ಅವನು ಬರುವಾಗ, ಒಬ್ಬ ವ್ಯಕ್ತಿ ಬರುವಾಗ ನಾನು ಕೇಳಿದೆ ಯು ಆರ್ ಲೇಟ್ ಅಗೇನ್ ಅಂತ ಕೇಳಿದರೆ, ನಾನು ಏನನ್ನು ನಿರೀಕ್ಷಿಸಿದ್ದೇನೆ, ಏನಾಯಿತು ಲೇಟಾಗಿ ಬಂದು ಹಾಗೆ ಬೊಬ್ಬೆ ಆಗ್ತೇನೆ ಅಂತ ನಾನು ನಿರೀಕ್ಷಿಸ್ತೇನಾ? ಏನಾದರೂ ಕಾರಣ ಹೇಳಿ ಲೇಟಾಗಿದೆ ಅಥವಾ ಹೀಗಾಯ್ತು ಅಂತ ಹೇಳಿ ಅವನು ಒಂದು ಮಕ್ಕಳದೇ ಬಿಹೇವಿಯರಲ್ಲಿ, ಒಬ್ಬ ವಿದ್ಯಾರ್ಥಿ ಬಿಹೇವಿಯರಲ್ಲಿ ಬಿಹೇವ್ ಮಾಡ್ತಾನೆ ಅಂತ ನಿರೀಕ್ಷಿಸಿದೆ. ಅದನ್ನೇ ಅವನು ಮಾಡಿದ. ಅದು ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್. ಅದಕ್ಕೆ ಒಂದು ಎಕ್ಸಾಂಪಲ್ ಆಯಿತು. ಇಲ್ಲಿ ಎಕ್ಸಾಂಪಲ್ 2 ಕ್ಲಿಯರ್ ಆಯ್ತಲ್ಲ ಈಗ. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ಬರ್ತಾ ಇದೆ. ಸೊ ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ occurs when response and stimulus of the ego state are in the reverse order. ಅಂದರೆ ನೀವು ಕೇಳಿದ್ದೀರಲ್ಲ ಅದೇ ಆರ್ಡರಲ್ಲಿ ಅದು ಬರ್ತಾ ಇರ್ತದೆ. ಮೆಸೇಜಸ್ ಸೆಂಟ್, ಬಿಹೇವಿಯರ್ ಎಕ್ಸಿಬಿಟೆಡ್ ಬೈ ಒನ್ ಪರ್ಸನ್ಸ್ ಈಗೋ ಸ್ಟೇಟ್. ಅಂದರೆ ನೀವು ಅವನ ಯಾವ ಈಗೋ ಸ್ಟೇಟಲ್ಲಿ ಅವನು ಹೇಳಬೇಕು ಅದೇ ಈಗೋ ಸ್ಟೇಟಲ್ಲಿ ಅವನು ಹೇಳ್ತಾನೆ. ಸೊ ಅದು ಯಾವ ರೀತಿ ಇರ್ಬೋದು, ಪೇರೆಂಟಲ್ಲಿ ಕೇಳಿದಾಗ ಪೇರೆಂಟ್, ಈಗ ನೋಡಿ ಪೇರೆಂಟ್ ಇರ್ಬೋದು. ಈಗ ಪೇರೆಂಟ್ ಈಗೋದಲ್ಲಿ ಅವನು ಪ್ರಶ್ನೆ ಕೇಳ್ತಾನೆ, ಅವನು ಎಕ್ಸ್ಪೆಕ್ಟ್ ಅವನಿಂದ ಪೇರೆಂಟ್ ಈಗೋದಲ್ಲೇ ಮಾಡ್ತಾನೆ, ಅದೇ ರೀತಿ ಅವನು ಮಾಡ್ತಾ ಇದ್ದಾನೆ, ಬೇರೆ ಈಗೋದಲ್ಲಿ ಮಾಡೋದಿಲ್ಲ. ಇವನು ಪೇರೆಂಟ್ ಈಗೋದಲ್ಲಿ ಪ್ರಶ್ನೆ ಕೇಳಿದಾಗ ಅವನು ಎಕ್ಸ್ಪೆಕ್ಟ್ ಮಾಡುವುದು ಪೇರೆಂಟ್ ಈಗೋದಲ್ಲಲ್ಲ, ಚೈಲ್ಡ್ ಈಗೋದಲ್ಲಿ. ಈಗ ಸೆಕೆಂಡ್ ಎಕ್ಸಾಂಪಲ್ ಕೊಟ್ಟ ಹಾಗೆ. ಅದೇ ರೀತಿ ಒಬ್ಬ ಅಡಲ್ಟ್ ಈಗೋದಲ್ಲಿ ಪ್ರಶ್ನೆ ಕೇಳುವಾಗ, ಬಿಹೇವ್ ಮಾಡುವಾಗ, ಅದಕ್ಕೆ ಆ ಕಡೆಯಿಂದ ಅಡಲ್ಟಲ್ಲೇ ಅವನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಅದೇ ಬರ್ತಾ ಇದೆ.
ಇದೇ ರೀತಿ ಈ ರೀತಿ ಬರ್ಬೋದು. ನೋ ಸ್ಕೋಪ್ ಫಾರ್ ದ ಕಾನ್ಫ್ಲಿಕ್ಟ್. ಅಲ್ಲಿ ಏನಾಗೋದಿಲ್ಲ, ಇದು ಕಲಿಯೋದು ಯಾವುದನ್ನು ನಾವು ಇದರ ಒರಿಜಿನಲ್ಗೆ ಹೋಗ್ಬೇಕು. ಕಾನ್ಫ್ಲಿಕ್ಟ್ ಯಾವಾಗ ಆಗ್ತದೆ ಅಂತ ಅಲ್ವಾ. ಈಗ ನಾನು ಆಗ ಕೇಳಿದಾಗ ಯಾಕೆ ಲೇಟ್ ಬಂದಿದೆ ಅಂತ ಕೇಳಿದರೆ ನಿಮಗೇನಾಯ್ತು ಅಂತ ಕೇಳಿದರೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಯಿತು ಅಲ್ವಾ. ಆದರೆ ಅವನು ಇಲ್ಲ ಸರ್ ಸಾರಿ ಆಯಿತು, ನಾನು ಈಗ ಬರುವಾಗ ಬಸ್ ಮಿಸ್ ಆಯಿತು ಅಥವಾ ಏನೋ ಆಯಿತು ಮನೆಯಲ್ಲಿ ಹುಷಾರಿರಲಿಲ್ಲ, ಕಾನ್ಫ್ಲಿಕ್ಟ್ ಇಲ್ಲ ಒಂದು. ಮತ್ತು ನಾನು ಅದಕ್ಕೆ ರಿಟರ್ನ್ ಕೊಡುವಾಗ ಬೇರೆ ರೀತಿಯಲ್ಲಿ ಕೊಟ್ಟರೆ ಆಗಲೂ ಕಾನ್ಫ್ಲಿಕ್ಟ್ ಆಗ್ಬೋದು. ಇದರ ಕಾನ್ಫ್ಲಿಕ್ಟ್ ಇಲ್ಲದೆ ಅದನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ. ಇಲ್ಲಿ ಈ ರೀತಿಯ ಕಾಂಪ್ಲಿಮೆಂಟರಿ ಇಗೋದಲ್ಲಿ ಏನಿಲ್ಲ, ಕಾನ್ಫ್ಲಿಕ್ಟಿಗೆ ಸ್ಕೋಪ್ ಇಲ್ಲ. ಇನ್ನು ಸೆಕೆಂಡ್ ಒನ್ ಏನಂದರೆ ಕ್ರಾಸ್ಡ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೇವೆ. ಕ್ರಾಸ್ಡ್ ಟ್ರಾನ್ಸಾಕ್ಷನ್ ಅಂದ್ರೇನು? ಕ್ರಾಸ್ಡ್ ಟ್ರಾನ್ಸಾಕ್ಷನ್ ಅಂದರೆ ಇಂಟರಾಕ್ಷನ್ಸ್, ರೆಸ್ಪಾನ್ಸಸ್, ಆ್ಯಕ್ಷನ್ಸ್ ನಾಟ್ ರಿಗಾರ್ಡೆಡ್ ಆಸ್ ಅಪ್ರಾಪ್ರಿಯೇಟ್. ಅಲ್ಲಿ ನಾವು ಕಲ್ತದೇನು? ಅಪ್ರಾಪ್ರಿಯೇಟ್ ಅಂತ. ನಾಟ್ ರಿಗಾರ್ಡೆಡ್ ಆಸ್ ಅಪ್ರಾಪ್ರಿಯೇಟ್ ಆರ್ ಎಕ್ಸ್ಪೆಕ್ಟೆಡ್ ಫ್ರಮ್ ಎನದರ್ ಪರ್ಸನ್. ನೀವು ಇಂಟರಾಕ್ಷನ್ ಇರಲಿ, ರೆಸ್ಪಾನ್ಸ್ ಇರಲಿ, ಆ್ಯಕ್ಷನ್ ಇರಲಿ, ಯು ಆರ್ ನಾಟ್ ರಿಗಾರ್ಡಿಂಗ್ ಇಟ್ ಆಸ್ ಅಪ್ರಾಪ್ರಿಯೇಟ್. ನೀವು ಅದನ್ನು ಸೂಕ್ತ ಅಂತ ಭಾವಿಸುವುದಿಲ್ಲ, ಅವನಿಂದ ಬಂದಂಥ ಉತ್ತರವನ್ನು, ಅವನ ಇಂಟ್ರಾಕ್ಷನನ್ನು. ಆರ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಎನದರ್ ಪರ್ಸನ್. ಆ ರೀತಿ ಅವನು ಬಿಹೇವ್ ಮಾಡ್ತಾನೆ ಎಂಬುದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ಕ್ರಾಸ್ಡ್ ಕಮ್ಯುನಿಕೇಷನ್ ಆ್ಯರೋಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರೇಕ್ ಡೌನ್. ಕ್ರಾಸ್ಡ್ ಕಮ್ಯುನಿಕೇಷನ್ ಆ್ಯರೋ, ಇದು ನೀವು ಇಲ್ಲಿಂದ ಇಲ್ಲಿ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಆದರೆ ಈ ರೀತಿ ಬರ್ತದೆ, ಅಥವಾ ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಆದರೆ ಈ ರೀತಿ ಬರ್ತಾ ಇದೆ. ಅರ್ಥ ಆಯ್ತಲ್ಲ? ಇಲ್ಲಿಂದ ನೀವು ಇಲ್ಲಿಗೆ ಚೈಲ್ಡ್ ಈಗೋದಲ್ಲಿ ಎಕ್ಸ್ಪೆಕ್ಟ್ ಮಾಡುವಾಗ ಇವನು ಬರೋದು ಯಾವುದರಿಂದ? ಅಡಲ್ಟ್ ಈಗೋದಲ್ಲಿ. ಕ್ರಾಸ್ಡ್ ಆಗಿರ್ತದೆ ಕಮ್ಯುನಿಕೇಷನ್ ಆ್ಯರೋ, ಕ್ರಾಸ್ಡ್ ಆಗಿರ್ತದೆ. ಮತ್ತು ಕಮ್ಯುನಿಕೇಷನ್ ಬ್ರೇಕ್ ಡೌನ್ ಆಗ್ತದೆ. ಎಕ್ಸಾಂಪಲ್ ಆಗ ಕೊಟ್ಟ ಎಕ್ಸಾಂಪಲೇ ತಗೊಳ್ಳುವ. ಏನು ಕೊಟ್ಟೆ ಹಾಗೆ ಎಕ್ಸಾಂಪಲ್? ವಾಟ್ ಟೈಮ್ ಡು ಯು ಹ್ಯಾವ್? ನೀವು ನಾನೀಗ ಹೋಗುವಾಗ ಯಾರ ಹತ್ರ ಕೇಳೋದು? ಯಾರ ಹತ್ರ ಬರುತ್ತೆ ಕೇಳ್ತೇನೆ, ವಾಟ್ ಟೈಮ್ ಡು ಯು ಹ್ಯಾವ್? ಯಾರೋ ಒಬ್ಬ ಕೇಳ್ತಾರಲ್ಲ ಈಗ ಕೇಳೋದಿಲ್ಲ, ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ವಾಚ್ ಕಟ್ಟುವುದಿಲ್ಲ, ಆದರೆ ಮೊಬೈಲ್ ಎಲ್ಲರ ಕೈಯಲ್ಲಿದೆ ಅಲ್ವಾ. ಹಾಗಾಗಿ ಮೊಬೈಲ್ ತೆಗೆದು ನೋಡ್ತಾರೆ. ಮೊದಲಿನ ಕಾಲದಲ್ಲಿ ಕೆಲವು ವರ್ಷಗಳ ಹಿಂದೆ, ಈಗಲೂ ಇರ್ಬೋದು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಮೊಬೈಲ್ ಇರುವುದಿಲ್ಲ ಅಥವಾ ವಾಚ್ ಇರುವುದಿಲ್ಲ. ಮೊದಲು ವಾಚ್ ಕಟ್ತಾಯಿದ್ರು, ಆದರೆ ಎಲ್ಲರೂ ಕಟ್ಟುವುದಿಲ್ಲ, ಅವರಿಗೆ ಟೈಮ್ ಗೊತ್ತಾಗೋದಿಲ್ಲ. ಆಗ ಯಾರಾದರೂ ಒಬ್ಬರು ಸಿಕ್ಕಿದಾಗ ಸಮಯ ಎಷ್ಟಾಯಿತು ಅಂತ ಕೇಳ್ತಾನೆ. ಆಗ ಏನು ಹೇಳ್ತಾನೆ? ದ್ಯಾರ್ ಈಸ್ ಎ ಕ್ಲಾಕ್ ಆನ್ ದ ವಾಲ್. ಇಲ್ಲಿಲ್ಲಲ್ಲ, ದ್ಯಾರ್ ಈಸ್ ಎ ಕ್ಲಾಕ್ ಆನ್ ದ ವಾಲ್. ಅಲ್ಲಿ ನೋಡು, ಏನಿದೆ? ಅಲ್ಲಿ ವಾಲಲ್ಲಿ, ಗೋಡೆ ಮೇಲೆ ಕ್ಲಾಕ್ ಇದೆ. ವೈ ಡೋಂಟ್ ಯು ಫೋರ್ಗೆಟ್ ಇಟ್ ಔಟ್ ಯುವರ್ ಸೆಲ್ಫ್? ನೀನು ಯಾಕೆ ಅದನ್ನು ಮರೆತು ಬಿಟ್ಟಿದ್ದಿ? ವೈ ಡೋಂಟ್ ಯು ಫಿಗರ್ ಇಟ್ ಔಟ್? ಫೋರ್ಗೆಟ್ ಅಲ್ಲ, ವೈ ಡೋಂಟ್ ಯು ಫಿಗರ್ ಇಟ್ ಔಟ್ ಯುವರ್ ಸೆಲ್ಫ್? ನಿನಗೆ ಅದನ್ನು ನೋಡಿ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾಗೋದಿಲ್ವಾ? ಈಗ ತಾಯಿ ಮಗಳಲ್ಲಿ ಅಥವಾ ಮಗನಲ್ಲಿ ಕೇಳ್ತಾನೆ ಅಡುಗೆ ಮನೆಯಿಂದ, ಅಲ್ಲಿ ಕ್ಲಾಕ್ ಇಲ್ಲ, ಸಮಯ ಎಷ್ಟಾಯ್ತು ಅಂತ. ಆಗ ಮಗ ಏನು ಹೇಳ್ತಾನೆ? 11 ಕಾಲಾಯಿತು, ಮುಗಿಯಿತು, ಕಾಂಪ್ಲಿಮೆಂಟರಿ. ಅಥವಾ 10 ಗಂಟೆ ಆಯಿತು. ಆಗ ಮಗ ಅಥವಾ ಮಗಳು ಈಗಿನ ಕಾಲದಾಗಿರ್ಬೋದು, ಕೆಲವೊಮ್ಮೆ ಹಿಂದಿನ ಕಾಲದಲ್ಲಿ ಕೇಳಲಿಕ್ಕಿಲ್ಲ. ಈಗಲೂ ಒಳ್ಳೆ ಮಕ್ಕಳಿದ್ದಾರೆ ಅಲ್ವಾ? ನಿಮ್ಮಂಥವರಾದರೆ ಸರಿ ಹೇಳ್ಬೋದು, ಕೆಲವರಾದರೆ ಏನು ಹೇಳ್ಬೋದು? ನಿಮಗೆ ಅಲ್ಲಿಂದ ಬಂದು ನೋಡಲಿಕ್ಕಾಗಲ್ಲ, ಇಲ್ಲಿ ಕ್ಲಾಕ್ ಇಲ್ವಾ, ಅಲ್ಲಿಂದ ನೋಡಿ. ಅದು ಕ್ರಾಸ್ ಟ್ರಾನ್ಸಾಕ್ಷನ್. ಅಲ್ಲಿ ಏನಾಗ್ತದೆ? ಅಲ್ಲಿ ನಮಗೆ ಕಮ್ಯುನಿಕೇಷನಲ್ಲಿ ಕಾನ್ಫ್ಲಿಕ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು ಎಕ್ಸಾಂಪಲ್. ಅರ್ಥ ಆಯ್ತಲ್ವಾ? ಇಲ್ಲಿ ಏನಾಗ್ತದೆ? ಅಡಲ್ಟ್ ಇಂಟರಾಕ್ಷನ್. ಅರ್ಥ ಆಯ್ತಲ್ಲ? ಅಡಲ್ಟ್ ಇಂಟರಾಕ್ಷನ್ ಇವನು ಕೇಳಿದ್ದು, ಆದರೆ ಅಲ್ಲಿಂದ ಬಂದದ್ದೇನು? ಪೇರೆಂಟ್ ಮಕ್ಕಳಿಗೆ ಯಾವ ರೀತಿ ಇಂಟ್ರಾಕ್ಷನ್ ಮಾಡ್ತಾರೆ ಆ ರೀತಿ ಬಂದಿದ್ದು ಉತ್ತರ ಅಲ್ವಾ? ಇಲ್ಲಿ ಅಡಲ್ಟ್ ಸ್ಟೇಜಲ್ಲಿ ತಾಯಿ ಅಥವಾ ತಂದೆ ಕೇಳಿದ್ದಾರೆ, ಅಥವಾ ಒಬ್ಬ ವ್ಯಕ್ತಿ ಫ್ರೆಂಡಲ್ಲಿ ಕೇಳಿದ್ದಾನೆ. ಆದರೆ ಅಲ್ಲಿಂದ ಏನಾಯಿತು? ಪೇರೆಂಟ್ ಇಗೋದಲ್ಲಿ ಅವನು ದೊಡ್ಡ ಜನಾಗಿ ಮಕ್ಕಳಲ್ಲಿ ಮಾತಾಡಿದ್ದಾನೆ. ಕ್ರಾಸ್ಡ್ ಟ್ರಾನ್ಸಾಕ್ಷನ್ ಆಯಿತು. ಸೊ ಇದು ಇನ್ನೊಂದು ಎಕ್ಸಾಂಪಲ್. ಹೀಗೆ ಹೇಳೋರು ಇರ್ಬೋದಲ್ವಾ? ಯು ಆರ್ ಲೇಟ್ ಅಗೇನ್ ಅಂತ ಕೇಳ್ತೇನೆ ಒಬ್ಬ ವಿದ್ಯಾರ್ಥಿಯಲ್ಲಿ. ಅವನೇನು ಹೇಳ್ತಾನೆ? ಐ ಹ್ಯಾಡ್ ಎ ಫ್ಲ್ಯಾಟ್ ಟೈರ್. ಅಂದರೆ ನನಗೆ ಗೊತ್ತು ಲೇಟ್ ಆದದ್ದು ಅಂತ. ಐ ಆಮ್ ಲೇಟ್. ಯಾಕೆ ಬಂದೆ ಅಂದರೆ ನಾನು ಬೈಕಲ್ಲಿ ಬರ್ತಾ ಇರೋದು, ಬೈಕಿನ ಟೈರ್ ಪಂಚರ್ ಆಯಿತು ಅಥವಾ ಫ್ಲ್ಯಾಟ್ ಆಯಿತು, ಟೈರ್ ಫ್ಲ್ಯಾಟ್ ಆಯಿತು, ಹಾಗೆ ಏನೋ ಒಂದು ರೀಸನ್ ಹಾಗೆ ಹೇಳಿ ಅವನು ಆ ರೀತಿ ಹೇಳ್ತಾನೆ. ಅರ್ಥ ಆಯ್ತಲ್ವಾ? ಆ ರೀತಿ ಪೇರೆಂಟ್ ಈಗೋದಲ್ಲಿ ಬೇರೆ ಒಂದು ಈಗೋದಲ್ಲಿ ಹೇಳ್ತಾನೆ. ಕೇಳುವಾಗ ನಾವು ಉತ್ತರ ಯಾವುದನ್ನು ನಿರೀಕ್ಷಿಸ್ತೇವೆ? ಹಾಗೆ ಹೇಳಿದ ಉತ್ತರವನ್ನು ನಿರೀಕ್ಷಿಸ್ತೇವೆ. ಇಲ್ಲಿ ಬೇರೆ ರೀತಿ ಇದೆಯಲ್ಲ, ಬೇರೆ ಯಾವುದೇ ರೀತಿಯಲ್ಲಿ ಪೇರೆಂಟ್ ಮಕ್ಕಳಲ್ಲಿ ಹೇಳುವ ರೀತಿಯಲ್ಲಿ ಅವನೇನು ಮಾಡ್ತಾನೆ? ಟ್ರಾನ್ಸಾಕ್ಷನ್ ಮಾಡ್ತಾನೆ. ಕ್ಲಿಯರ್ ಆಯ್ತಲ್ಲ ಇದು? ಸೊ ಏನಾಗ್ತದೆ ಅಂದರೆ ಸ್ಟಿಮ್ಯುಲಸ್
ಆ್ಯಂಡ್ ರೆಸ್ಪಾನ್ಸಸ್ ಆರ್ ನಾಟ್ ಪ್ಯಾರಲಲ್. ಸಮಾನಾಂತರವಾಗಿರುವುದಿಲ್ಲ ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್. ಈಗ ಇಲ್ಲಿ ಎಡಲ್ಟ್ ಏನಾಯಿತು, ಯು ಆರ್ ಲೇಟ್ ಅಗೇನ್ ಅಂತ ಎಡಲ್ಟ್ ಕೇಳ್ತಾನೆ. ಇಲ್ಲಿಂದ ಪೇರೆಂಟ್ ಕೇಳುವುದು, ಇಲ್ಲಿ ನೋಡಿ ಪೇರೆಂಟ್ ಕೇಳುವುದು ಯಾರ ಹತ್ರ, ಚೈಲ್ಡ್ ಹತ್ರ. ಎಕ್ಸಾಂಪಲ್, ಚೈಲ್ಡ್ ಈಗೋದಲ್ಲಿ ಉತ್ತರ, ಪೇರೆಂಟ್ ಚೈಲ್ಡ್ ಈಗೋದಲ್ಲಿ ಉತ್ತರ ಬರಬೇಕಂತ. ಅವನು ಯಾವ ಈಗೋದಲ್ಲಿ ಉತ್ತರ ಕೊಡ್ತಾ ಇದ್ದಾನೆ? ಎಡಲ್ಟ್ ಈಗೋದಲ್ಲಿ. ಎಡಲ್ಟ್ನೊಟ್ಟಿಗೆ ಹೇಳ್ಬೋದಾದ ಈಗೋದಲ್ಲಿ ಹೇಳ್ತಾ ಇದ್ದಾನೆ ಉತ್ತರ. ಈ ರೀತಿ ಎಕ್ಸಾಂಪಲ್. ಸೊ ರಿಸೀವರ್ಸ್ ರೆಸ್ಪಾನ್ಸ್ ವಾಸ್ ನಾಟ್ ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಬೈ ದ ಸೆಂಡರ್. ರಿಸೀವರ್ನ ಎಕ್ಸ್ಪಾನ್ಸನ್ನು ಸೆಂಡರ್ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ. ಮಾಡಿದರೆ ಅವನಲ್ಲಿ ಕೇಳೋದೇ ಇಲ್ಲ, ಬಂದು ಕೂತ್ಕೊಳ್ಳೋದು ಹೇಳಿಬಿಡ್ತಾನೆ ಅಲ್ವಾ, ಇವನ ರಗಳೆನೇ ಬೇಡ ಅಂತ ಅಲ್ವಾ. ಸೊ ಡು ನಾಟ್ ಸ್ಯಾಟಿಸ್ಫೈ ದ ಸೆಂಡರ್ಸ್ ನೀಡ್ಸ್. ಸೆಂಡರ್ನ ನೀಡಲ್ಲಿ ಏನಾಗೋದಿಲ್ಲ, ಸೆಂಡರ್ ಯಾವ ಪ್ರಶ್ನೆಯನ್ನು ಕೇಳಿ ಯಾವ ಉತ್ತರ ನಿರೀಕ್ಷಿಸಿದಾನೋ ಅದು ಅವನಿಗೆ ಅಲ್ಲಿಗೆ ಸಿಗುವುದಿಲ್ಲ. ಸೊ ಸೆಂಡರ್ ವಿಲ್ ವಿತ್ಡ್ರಾ ಫ್ರಮ್ ದ ಇಂಟ್ರಾಕ್ಷನ್. ಆಗ ಏನು ಮಾಡ್ತಾನೆ ಸೆಂಡರ್, ಇವನ ಹತ್ರ ಕೇಳಿದ್ರೆ ಆಗಲಿಕ್ಕಿಲ್ಲ, ಇವನ ಹತ್ರ ಸಮಯ ಇನ್ನು ಮುಂದೆ ಕೇಳಬಾರ್ದಂತ ಇನ್ನು ಮುಂದೆ ಕೇಳೋದು ಇಲ್ಲ. ಆ ಕೇಳಿದ್ದಕ್ಕೆ ಅವನಿಗೆ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ, ವಿತ್ಡ್ರಾ ಮಾಡಿಬಿಡ್ತಾನೆ. ಆ ವಿತ್ಡ್ರಾ ಮಾಡಿದರೆ ಜಾಗ ಇಲ್ಲ ಮತ್ತೆ. ಸೊ ಕ್ರಾಸ್ಡ್ ಟ್ರಾನ್ಸಾಕ್ಷನ್ಸ್ ಆರ್ ಸೋರ್ಸ್ ಆಫ್ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ ಇನ್ ದ ಆರ್ಗನೈಸೇಷನ್. ಈ ರೀತಿ ಮಾತಾಡಿದರೆ ಕಾನ್ಫ್ಲಿಕ್ಟ್ ಉಂಟಾಗುತ್ತೆ. ಕಾನ್ಫ್ಲಿಕ್ಟ್ ಉಂಟಾಗಲಿಕ್ಕೆ ಕಾರಣ ಆ ರೀತಿ ಮಾತಾಡಬಾರ್ದು ಅಂತ. ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ನೀವು ನಾಳೆ ಹೋಗಿ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ನೀವು ಮಾತಾಡುವಾಗ, ಮನೆಯಲ್ಲಿ ಅಥವಾ ಅಲ್ಲಿ ಹೋಟೆಲಲ್ಲಿ ಅಲ್ಲಿ ತಿರುಗಾಡುವಾಗ, ನೀವು ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ಅವರವರು ಮಾತಾಡುವಾಗ ಎಲ್ಲಿ ಹೋಗಿ ಮಾತಾಡಿದರೆ ಜಗಳ ಸ್ಟಾರ್ಟ್ ಆಗ್ತದೆ, ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಅಲ್ಟೀರಿಯರ್ ಟ್ರಾನ್ಸಾಕ್ಷನ್. ಸೊ ಇಂಟರಾಕ್ಷನ್ಸ್, ರೆಸ್ಪಾನ್ಸಸ್, ಆ್ಯಕ್ಷನ್ಸ್ ವಿಚ್ ಆರ್ ಡಿಫರೆಂಟ್ ಫ್ರಮ್ ದೋಸ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್. ಅಂದರೆ ಅದು ಡಿಫ್ರೆಂಟ್ ಆಗ್ತದೆ, ಸಾಮಾನ್ಯವಾಗಿ ಸ್ಟೇಟ್ ಆಗುವುದಕ್ಕಿಂತ ಒಂದು ವ್ಯತ್ಯಸ್ತವಾದದ್ದು. ಉದಾಹರಣೆಗೆ ಪ್ರಶ್ನೆಯೇ ಸರಿ ಇರುವುದಿಲ್ಲ. ಪ್ರಶ್ನೆಯಲ್ಲಿ ದ್ವಂದ್ವ ಮೀನಿಂಗ್ ಇರ್ತದೆ, ಎರಡು ಮೀನಿಂಗ್, ಡಬಲ್ ಮೀನಿಂಗಲ್ಲಿ ಪ್ರಶ್ನೆ ಕೇಳುವಂಥದ್ದು. ಕೆಲವರು ಮಾತಾಡ್ತಾರಲ್ವ, ಅವರು ಮಾತಾಡೋ ಉದ್ದೇಶನೇ ಬೇರೆ. ನಾವು ಯಾರಾದರೂ ಪಾಪ ನಮ್ಮಂಥವರಾದರೆ ಇವನೇನು ನೇರವಾಗಿ ಹೇಳ್ತಾ ಇದ್ದಾನೆ, ನಾವು ನೇರವಾಗಿ ಉತ್ತರ ಕೊಡ್ಬೋದು, ಆದರೆ ಅವನ ಉದ್ದೇಶ ಬೇರೆ ಇರ್ತದೆ. ಅಂತಹ ಪ್ರಶ್ನೆಗಳನ್ನು ಕೇಳುವುದು. ಹೌ ಅಬೌಟ್ ಕಮಿಂಗ್ ಅಪ್ ಟು ಮೈ ರೂಮ್ ಆ್ಯಂಡ್ ಲಿಸನಿಂಗ್ ಟು ಸಮ್ ಮ್ಯೂಸಿಕ್. ನನ್ನ ರೂಮಿಗೆ ಬಂದು ಇವತ್ತು ಊಟ ಮಾಡ್ಬೋದಲ್ಲ ಅಂತ ಕೇಳೋದು. ಉದಾಹರಣೆಗೆ ನಿಮ್ಮ ಮನೆಗೆ ಬರ್ತೇನೆ, ನನ್ನ ಮನೆಗೆ ಬಂದು ಊಟ ಮಾಡ್ಬೋದಿತ್ತಲ್ಲ, ಸುಮ್ಮನೆ. ಅದಕ್ಕೆ ಉತ್ತರ ಏನು ಉದ್ದೇಶ ಬೇರೆ ಇರ್ಬೋದು. ಕೆಲವೊಮ್ಮೆ ತಮಾಷೆ ಮಾಡಲಿಕ್ಕಾಗಿರ್ಬೋದು, ಕೆಲವೊಮ್ಮೆ ಬೇರೆ ಯಾವುದಾದ್ರೂ ಉದ್ದೇಶ ಇರಬಹುದು. ಹಾಗಾಗಿ ಇದು ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ? ಅದರಲ್ಲಿ ಬ್ರೇಕ್ ಡೌನ್ ಆಗ್ತದೆ. ಸೊ ಇದು ಏನಂದರೆ ಸ್ವಲ್ಪ ಕಾಂಪ್ಲೆಕ್ಸ್, ಸಬ್ಟಲ್, ಸ್ವಲ್ಪ ಡೇಂಜರಸ್, ಇದು ಸಂಕೀರ್ಣವಾದದ್ದು. ಕಾಸ್ ಮಚ್ ಡ್ಯಾಮೇಜ್ ಟು ದ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್. ಇದರಿಂದ ತುಂಬ ಇಂಟರ್ಪರ್ಸನಲ್ ಕಾನ್ಫ್ಲಿಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಕೆಲವು ವ್ಯಕ್ತಿಗಳು ಮಾತಾಡುವ ಶೈಲಿ ಹಾಗೆ ಅಲ್ವಾ, ಡಬಲ್ ಮೀನಿಂಗಲ್ಲಿ ಮಾತಾಡೋದು. ಡಬಲ್ ಮೀನಿಂಗಲ್ಲಿ ಮಾತಾಡಿದರೆ ನಿಮಗೇನಾಗಿ ತುಂಬ ಹರ್ಟ್ ಆಗ್ತದೆ, ರಿಟರ್ನ್ ಉತ್ತರ ಕೊಡಲಿಕ್ಕಾಗಲ್ಲ. ಆದರೆ ನಮ್ಮ ಮನಸ್ಸಲ್ಲಿ ಅದು ಯಾವಾಗಲೂ ಅಡಗಿರ್ತದೆ ಅಲ್ವಾ. ಯಾವಾಗಲಾದರೂ ಒಮ್ಮೆ ಇವನಿಗೆ ಉತ್ತರ ಕೊಡಲೇಬೇಕಂತ, ಅವನು ಹೇಳಿದ ಅದೇ ಟೋನಲ್ಲಿ ಅದೇ ಕಾಯಿನನ್ನು ಅವನಿಗೆ ಬಿಸಾಡಬೇಕೆಂಬಂಥ ಒಂದು ಮನಸ್ಥಿತಿ ಅಲ್ಲಿ ಉಂಟಾಗ್ತದೆ. ಸೊ ಇನ್ವಾಲ್ವ್ ಟೂ ಈಗೋ ಸ್ಟೇಟ್ಸ್ ಆನ್ ದ ಪಾರ್ಟ್ ಆಫ್ ದ ಫಸ್ಟ್ ಪರ್ಸನ್ ಇದ್ದಾನಲ್ಲ, ಅವನಲ್ಲಿ ಎರಡು ಈಗೋ ಸ್ಟೇಟ್ ಒಮ್ಮೆಲೆ. ಒಂದು ಚೈಲ್ಡ್ ಈಗೋ ಸ್ಟೇಟ್, ಇನ್ನೊಂದು ಅಡಲ್ಟ್ ಈಗೋ ಸ್ಟೇಟ್, ಅಥವಾ ಪೇರೆಂಟ್ ಅಡಲ್ಟ್. ಈ ರೀತಿ ಎರಡು ಸ್ಟೇಟಲ್ಲಿ, ಎರಡು ಉದ್ದೇಶದಲ್ಲಿ ಸೇ ಒನ್ ಥಿಂಗ್ ಬಟ್ ಮೀನ್ ಕ್ವೈಟ್ ಡಿಫರೆಂಟ್. ಒಂದು ವಿಷಯ ಹೇಳುವುದು, ಆದರೆ ಅವನು ಅದರಿಂದ ಅರ್ಥ ಮಾಡೋದೇ ಬೇರೆ, ಅವನ ಉದ್ದೇಶ ಬೇರೆ. ಬಟ್ ಮೀನ್ ಕ್ವೈಟ್ ಡಿಫರೆಂಟ್. ಹೇಳುವಾಗ ಯಾರಾದರೂ ಡೈರೆಕ್ಟ್ ಹೇಳಿದರೆ ಓಕೆ, ಏನು ತಪ್ಪಿಲ್ಲ, ಆದರೆ ಅದರ ಒಳಗೆ ಏನಿರ್ತದೆ ಬೇರೆಯೇ ಅರ್ಥ ಇರ್ತದೆ. ಆ ರೀತಿ ಮಾತಾಡುವಂಥದ್ದು ಮೋರ್ ಡಿಫಿಕಲ್ಟ್ ಟು ಐಡೆಂಟಿಫೈ ಆ್ಯಂಡ್ ಡೀಲ್ ವಿತ್. ಇದನ್ನು ಅರ್ಥ ಮಾಡೋದೇ ಕಷ್ಟ. ಕೆಲವೊಮ್ಮೆ ಗೊತ್ತೇ ಆಗೋದಿಲ್ಲ. ಇವನು ಹೇಳುವಂಥ ರಾಜಕೀಯ ವ್ಯಕ್ತಿತ್ವಗಳ ಕೆಲವೊಮ್ಮೆ ಮಾತಾಡುವಾಗೆಲ್ಲ ಮಾತಾಡ್ತಾರೆ ಅಲ್ವಾ, ರಾಜಕೀಯದಲ್ಲಿ ಈ ರೀತಿ ಎಲ್ಲ ಮಾತಾಡ್ತಾರೆ. ಅದು ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಬೇಕು. ಸೊ ಇಲ್ಲಿ ಕೆಲವೊಂದು ಇದೆಲ್ಲ ಸೇಲ್ಸ್ ಕೋಟ್ಸ್ಗಳು, ಇದು ಅಷ್ಟು ಅಗತ್ಯ ಇಲ್ಲ ಬೇಡ. ಓಕೆ, ಇಷ್ಟು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ನ ಬಗ್ಗೆ ಇಷ್ಟು ಎಕ್ಸ್ಪ್ಲೈನ್ ಮಾಡಿದರು. ಕ್ಲಿಯರ್ ಆಯ್ತಲ್ಲ ಈಗ ವಿಷಯ? ಸೊ 3 ಟೈಪ್ಸ್ ಆಫ್ ದ ಸೋಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಹೇಳಿದೆ. ತುಂಬ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ತುಂಬ ವಿಷಯಗಳದರದ್ದು ಎಕ್ಸಾಂಪಲ್ಗಳೆಲ್ಲ ಇದೆ. ಯಾವ ರೀತಿ ಮ್ಯಾನೇಜರ್ ಎಂಪ್ಲಾಯೀಸ್ನ ನಡುವೆ ನಡೆಯುತ್ತದೆ, ಈ ರೀತಿಯ ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್, ಕ್ರಾಸ್ಡ್ ಟ್ರಾನ್ಸಾಕ್ಷನ್, ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ ಯಾವ ರೀತಿ ನಡೀತಿದೆ ಎಂಬುದರ ಬಗ್ಗೆ ಡಿಟೇಲ್ಡ್ ಆಗಿ ನೀವು ಅದರಲ್ಲಿ ಟೆಕ್ಸ್ಟ್ ಬುಕ್ಕಿಂದೆಲ್ಲ ರೆಫರ್ ಮಾಡ್ಬೋದು. ಜಸ್ಟ್ ನಿಮಗೆ ಬ್ರೀಫಾಗಿ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಇಲ್ಲಿಗೆ ಈ ಟಾಪಿಕ್ ಸಾಕು. ನೆಕ್ಸ್ಟ್ ಜೊಹಾರಿ ವಿಂಡೋ ಅಂತ ಒಂದು ಟಾಪಿಕ್ ಇದೆ, ಅದನ್ನು ಡಿಸ್ಕಸ್